ನಾವು ಅಂತ ಹೇಳಿ ನಿಮ್ಗೆ ಯಾರ ದೇಣಿಗೆ ಕೇಳಿದ್ರೆ ಮತ್ತೆ ಕೇಳಿದ್ರೆ ಒಂದು ದುಡ್ಡ ಯಾರಿಗೆ ಸಹ ಕೊಡ್ಬೋದು. ಈ ದೇವಸ್ಥಾನ ಕಟ್ಟೋದು ನಿಮ್ಗೆ ಗೊತ್ತಿರುತ್ತೆ. ನಾವು ನೀವೇನ್ ಕಾಣ್ಕೊಂಡೆ ದುಡ್ಡು ಹಾಕ್ತೀವಿ, ನೀವೇನ್ ನಮಗೆ ಅಕ್ಕಿ ಬೆಲ್ಲ ಕೊಡ್ಸಿದಿರಿ, ಏನ್ ನಮ್ಗೆ ಕಲ್ಲು ಕೊಡ್ಸಿರಂತವ್ರು ಪುಣ್ಯಾತ್ಮರು, ರಾಗಿ ಸಾರಿ ಮಳೆ ಕೊಡ್ಸಿದ ಪುಣ್ಯಾತ್ಮರು, ಇಂಥ ಪುಣ್ಯಾತ್ಮರು ಸೇರಿ ದೇವಸ್ಥಾನ ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ನಾವು 1 ರೂಪಾಯಿ ಚಂದ ವಸ್ತು ಮಾಡಿರಲ್ಲ. ನೀವು ಕೊಡೋ ದುಡ್ಡಲ್ಲಿ ನಾವು ಸ್ವಲ್ಪ ತಿಂದು ಸ್ವಲ್ಪ ದಾಸೋಹ ಹಾಕಿ ಸ್ವಲ್ಪ ಅಂದಾಶ್ರಮಕ್ಕೆ ಹಾಕಿ ಮಿಕ್ಕಿದ ದೇವಸ್ಥಾನ ಕಟ್ಟಿ. ದೇವಸ್ಥಾನ ಚೆನ್ನಾಗಿದ್ಯಾ? ಮೇಸ್ತ್ರಿ ನಾನೇ. ಯಾಕೆ ಕರೆಂಟ್ ಇರಲ್ಲ ಇಲ್ಲಿ. ಕರೆಂಟ್ ನಿಮ್ಗೆ ಗೊತ್ತಿರುತ್ತೆ. ಅಲ್ಲಿಗೆ ನಾವು ನೀರು ನಾವು ಒಯ್ಬೇಕು. ಹಳ್ಳಿ ಕಡೆ ತೋಟದ ಕರೆಂಟ್ ಅಲ್ಲಿ ಮಳೆಗಾಲ ಅಂತ ಯಾರು ಇರೋದೇ ಇಲ್ಲ. ಹಂಗಾಗಿ ದೇವಸ್ಥಾನ ಬಹಳ ಯೋಚನೆ ಮಾಡಿ ಕಟ್ಟಿದ್ದೀವಿ. ಅದೆಲ್ಲ ಬುದ್ಧ ಅಂತ ಮನೆ ಬಂದಿದ್ದ ಕಾನಾಕರಿಂದ ಮನೆ ಒಂದು 10 ಮಂದಿ ತೆಗಿತಾರೆ ಬುದ್ಧವಂತ. ನೀರು ಇಲ್ಲಿಕ್ಕೆ ನಿಂತಾರೆ, ನಮಗೆ ಹೇಳ್ಕೊಡ್ತಾರೆ. ಇಂಥ ಡಬ್ಬರು ಇರ್ತಾರೆ. ನೀವು ಯಾರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಿಮ್ಗೆ ಗೊತ್ತಿರುತ್ತೆ. ಸಾಧಾರಣವಾಗಿ ಅಂದ್ರಿಗೆ ಸೀರೆ ಕೊಟ್ಟನು ಮನೆ ಪುರಬಳ್ಳಿ ಯಾರು ಅಂದ್ರ ಕಣ್ಣು ಕಾಲದ ಸೀರೆ ಕೊಡೋದು ಯಾರ ಮನೆ ಸಾಕಿರ್ತಾರೆ ನಿಮ್ಗೆ. ಏನಂತ ಸೀರೆ ಕೊಡುವವರು ಇರ್ತಾರೆ ಅಂದ್ರೂ ನೀವು ಆ ತರ ಅಪತ್ತ ನೋಡ್ದಂತ ಜನರು ಇರ್ತಾರೆ. ಗೊತ್ತಾಯ್ತಾ? ನಾವು ತಲೆ ಕೆಡಿಸ್ಕೋಬಾರ್ದು ಯಾರ ಬಗ್ಗೆನೂ. ನಮಗೆ ನಂಬಿಕೆ ಇರಬೇಕು. ಪ್ರಥಮವಾಗಿ ಯಾವುದೇ ಸ್ಥಳಕ್ಕೆ ಯಾವುದೇ ಊರಿಗೆ ಯಾವುದೇ ಹಬ್ಬದ ಬಗ್ಗೆ ನಮಗೆ ನಂಬಿಕೆ ಇರಬೇಕು. 1ನೇ ಪವಾಡ ನಂಬಿಕೆ. 2ನೇ ಪವಾಡ ಏನ್ ಗೊತ್ತಾ? ಇಲ್ಲಿ ತೀರ್ಥ. ನಿಮ್ಗೆ ಗೊತ್ತಿರುತ್ತೆ. ತೀರ್ಥರ ಸಾಕಷ್ಟು ಹುಷಾರಾಗಿದ್ದಾರೆ ಅಂತ. ಏನ್ ಖುಷಿ ಪಡೋ ಸಂಗತಿ ಅಂದ್ರೆ ಹಾಸ್ಪಿಟಲ್ಗಳಲ್ಲಿ ಯೋಗಾಸ ಅಂತ ಮಟ್ಟಿಗೆ ನಮ್ಮ ತಾಯಿ ನಮ್ಮವ್ವ ನಮ್ಮನ್ನು ಬೆಳೆಸ್ತಾರೆ. ಈ ಜಾಗದ ಮೈಮೆ ಬೆಳೀತಾ ಹೋಗ್ತಾ ಇದೆ. ನೀವು ನೋಡುತ್ತೀರಿ ಒಳಗಡೆ ಏನ್ ಸಂತೋಷ ಆಗುತ್ತೆ ಅಂದ್ರೆ ನಿಮ್ಮೂರ ಜಾತಿ ನಿಮ್ಮೂರ ಕುಲ ಅಂತ ಗೊತ್ತಾಗ್ತೀವಿ. ನಾವು ಯಾವ ಜಾತಿನಲ್ಲೂ ಯಾವ ಕುಲ ಆ ಮಾಹಿತಿ ನಮ್ದಲ್ಲ ಐತೇನಿದೆ. ನೀನು ಆಶ್ಚರ್ಯಪಟ್ಟು ನಾನೇ ಆಶ್ಚರ್ಯಪಡೋದು. ನಮ್ಮನ್ನು ಯಾರು ಬೆಳೆಸ್ತಾರೆ ಪುಣ್ಯಾತ್ಮರು, ಯಾರೋ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ, ಯಾರೋ ಫೇಸ್ಬುಕ್ ಹಾಕ್ತಾರೆ. ನನ್ನ ಯಾರೋ ನನ್ನ ಪವಾಡ ಪುರುಷ ಅಂತ ಹಾಕಿದ್ದೆ, ಬೈದ್ಬಿಟ್ಟೆ. ಪವಾಡ ಪುರುಷ ನಾವಲ್ಲ, ಎಲ್ಲ ಪವಾಡ ಅಲ್ಲಿ. ಇಲ್ಲಿ ಯಾರು ಗುರುಗಳು ಸ್ವಾಮಿಯರಿರಲ್ಲ. ನಿಮ್ಮ ಮನೆ ಬಾಗಿಲು ಬಂದು ಯಾರ 1 ರೂಪಾಯಿ ದುಡ್ಡು ಕೇಳಿರೋ ನೀವು ಯಾರು ಕೊಡ್ಕೊಡುದು. ನಮಗೆ ಹೇಳ್ಬೇಕು ನೀವು ಯಾರು ಮಾಡಿದ್ದಾರೆ. ಗೊತ್ತಾಯ್ತಾ? ಸಾಮ್ಯಾರ ಪರಿಚಯ ಮಾಡ್ಕೊಡ್ತೀರಾ ಅಂದ್ರೆ ನೀವು ಸಾಮ್ಯಾರ ನೋಡತಕ್ಕಂಥ ಯಾರು ಕೈ ಎತ್ತಿ ಸಾಮ್ಯಾರ ಕರ್ಸ್ತೀನಿ ಬೇಗ. ಯಾರು ಸಾಮ್ಯಾರ ನೋಡ್ಬೇಕು ಅಂತಕ್ಕಂಥ ಯಾರು ಬಂದಿದ್ದೀರಾ? ಗುರುಗಳು ನೋಡ್ಬೇಕು ಅಂತಕ್ಕಂಥ ಯಾರು ಇದ್ದೀರಾ? ಎಲ್ಲ ಹೊರಟೆ ಇರೋರು ಬೇಗ ನನಗೆ ಮುಂದೆ ಕೈ ಎತ್ಬಿಟ್ಟು ಕರ್ಸ್ಬಿಡ್ತೀನಿ ಬೇಗ. ಯಾರಿದ್ದೀರಾ? ಬೇಡ ಅಂತ ಹೇಳ ಕರ್ಸ್ಬಿಡ್ಲ ಅವ್ರನ್ನ. ನೋಡ್ತಕ್ಕಂಥ ಯಾರು ಇದ್ರೆ ಕೈ ಎತ್ತಿ. ಮತ್ತೆ ಯಾರಿದ್ರೆ ಕರೆಸ್ತೀವಿ. ನೀವು ಹಂಗೆ ಎತ್ತ ಯಾರು ನೋಡೋದಲ್ವಾ? 2-3 ಜನ ಸ್ವಾಮಿಯರು ಬರಲ್ಲ. ಒಂದು ಹೊತ್ತಾದು ಆಯ್ತಾ? 1, 2, 3 ಅಷ್ಟೇ 4 ಸಾಮ್ಯಾರ ನೋಡ್ಬೇಕು ಅಂತ ಆಸೆ ಇದ್ರೆ ಇನ್ನೊಂದ್ಸರಿ ಬಂದು ಅಡ್ಡ ಬಿದ್ದು ದೇವ್ರು ನೋಡ್ಕೊಂಡು ಹೋಗಿ. ಸಾಮ್ಯಾರ ನಂಗೆ ನೋಡ್ಬೇಕು ಅನ್ನೋ ಆಸೆ ನೋಡಿ ನೋಡ್ಕೊಂಡ್ಬಿಟ್ಟಿಲ್ಲ. ಹಾಕಿ ಫೋಟೋ ಅಲ್ಲ ಹಾಗೆ ನೋಡಿ ಫೋಟೋ ನೋಡಿದ್ದೀರಾ? ನೋಡಿಲ್ಲ ನೋಡಿ ಸಾಮ್ಯಾರನ್ನ. ಏನ್ ಮಮ್ಮಿ ನೋಡಿಲ್ಲ? ಮಮ್ಮಿ ಇವತ್ತೇ ಫಸ್ಟ್ ಬಂದಿದ್ಯಾ? ಸನ್ಮಾನ ಮಾಡ್ತೀವಿ ಒಳಗಡೆ. ಆಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಯಾರು ಗುರುಗಳು ಸ್ವಾಮಿಯರು ಪವಾಡ ಪುರುಷರು ಯಾರಿಲ್ಲ. ಅಂತ ಪವಾಡ ಏನು ನಾವು ಮಾಡೋದೇ ಇಲ್ಲ. ಇರ್ಬೋದು ಈ ಕೈ ನನ್ನ ನೀವು ಗುರುಗಳು ಅಂತ ಕರಿಬೋದು. ನಾವು ಬಟ್ ಗುರುಗಳಾಗೇ ಇಲ್ಲ. ಯಾಕೆಂದ್ರೆ ಎಂತ ಪುಣ್ಯ. ನಿತ್ಯ ಇಬ್ಬರು ನಾವು ತೊಳಿತೀವಿ. ಗಂಗಮ್ಮ ದುರ್ಗಮ್ಮ ಪಾದಗಳು 2 ವರ್ಷ ನೀರು ಕುಡಿತೀವಿ ಈ ಕೈಲಿ. ನಿತ್ಯ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಮಸ್ಕಾರ ಮಾಡ್ತೀವಿ, ಊಟ ಮಾಡ್ತೀವಿ, ಅಣ್ತಮ್ಮಗಳು ಒಗ್ಗಟ್ಟಾಗಿದ್ದೀವಿ. ಯಾವುದೇ ಕಾಯಿಲೆ ಇಲ್ಲ. ತಾಯಿ ನಮ್ಮವ್ವ ಇವತ್ತಿನವರೆಗೂ ನಾವು ತಾಯಿನ ಏನ್ ಬೆಳ್ಕೊಂತೀವಿ ಅಂದ್ರೆ ಹಾಸ್ಪಿಟಲ್ ಹೋಗುವಂತ ಕಾಯಿಲೆ, ಮಾತ್ರ ಹೋಗುವಂತ ಕಾಯಿಲೆ ತಾಯಿ ನಮಗೆ ಗೊತ್ತಿಲ್ಲ. ಮುಂದೆ ಕೊಡೋದು ಬೇಡ ನನಗೆ ಅಲ್ವಾ? 18 ಜನ ಇದ್ರು ನಾವು ನಮ್ಮ ತಾಯಿ ನಾವು ದೇವ್ರನ್ನ ಏನ್ ಕೇಳ್ತೀವಿ ಗೊತ್ತಾ? ರಸ್ತೆ ಸಾಯಬಾರ್ದು, ಕಾಯಿಲೆ ಬಂದು ಸಾಯಬಾರ್ದು. ಮನೆ ಮಲಗಿದ್ರೆ ಬೆಳಗ್ಗೆ 4 ಅಳಬೇಕು ಹೇಳಿ. ಅಂತ ಸಾವು ಸಾಯ್ಬೇಕು ಅನ್ನೋ ಆಸೆ. ಹೌದಲ್ಲ? ಎಂತ ಸಾವು ಸಾಯ್ಬೇಕಾದ್ರೆ ಇಲ್ಲ ನೋಡಿ. ನಾವು ಅವಾಗಿಂದ ಮೈಕಲ್ಲಿ ಹುಡ್ಕೊಂತ ಇದೀವಿ.